वजीर कर्नाटक एमटीबी नागराज ने आज यहां ओस्कोटे तालुक दिही इलाकों का दौरा किया। अति ऊटा ग्राम पंचायत में शामिल करियों का एक नज़र जायज़ा लिया। इलाकों की तरक्की और सहूलियात फराहम करने के लिए मुख्तलिफ उमूर पर तबादला ख्याल किया। रास्तों की खस्ता हालत। अतिऊटा ग्राम पंचायत के तहत 40 लाख रुपए की लागत से वजीर कर्नाटक एमटीबी नागराज ने सीमेंट रोड काम का आगाज़ किया। अतिऊटा करीब गांव में तामीर हो रही मंदिर का मुआयना किया और बहुत जल्द तामीरी काम को मुकम्मल करने अहकाम जारी किए। इस मौके पर यहाँ की आवाम ने एमटीबी नागराज से शिकायत दर्ज कराई कि ज़माने दराज से आने वाली सरकारी बस के औकात में तब्दीली लाई गई है, जिसकी वजह से गांव में वक्त मुकर्ररा पर बस नहीं आती। मुसाफिरों को होस्कोटे जाने आने बहुत मुश्किलात का सामना करना पड़ रहा है। मौसूल हुई शिकायत पर एमटीबी नागराज ने डिपो मैनेजर पर फ़ोन के जरिए बरहमी का इजहार किया और फौरी बस जारी करने का हुक्म जारी किया। इस पर डिपो मैनेजर ने फ़ोन पर काफ़ी देर गए बात करते हुए सहूलत के मुताबिक बस जारी करने का वादा किया। सदाए हिंद उर्दू में हूँ इम्तियाजुल्लाह खान काशफी। ಸೋಲೂರು ತೊಗಟಳ್ಳಿ ಈ ಮೂರು ಗ್ರಾಮಗಳಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ SCP TSP ಮತ್ತು 3054 ಅನುದಾನದಲ್ಲಿ ಸುಮಾರು 1 ಕೋಟಿ ರೂಪಾಯಿ ರಸ್ತೆಗಳು ಶಂಕುಸ್ಥಾಪನೆ ಮಾಡಿ ಕಾಮಗಾರಿಕೆಗೆ ನಾವು ಪ್ರಾರಂಭಗೊಳಿಸಿದ್ದೇವೆ. ಹಾಗೆ ಇವತ್ತು ನಾವು ಹಿಂದೆ 3 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದ ಕೂಡ ನಾವು ಗ್ರಾಮಗಳೆಲ್ಲ ಸಾಕಷ್ಟು ಅಭಿವೃದ್ಧಿ ಮಾಡಿ ಕಾಂಕ್ರೀಟ್ ರಸ್ತೆ ಇರ್ಬೋದು, ತಾರ್ ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಡ್ರೈನೇಜ್ ಇರ್ಬೋದು, ಓವರ್ ಟ್ಯಾಂಕ್ಗಳು ಇರ್ಬೋದು, ಎಲ್ಲ ಸೌಕರ್ಯಗಳು ಇಡೀ ತಾಲೂಕಿನಲ್ಲೇ ಎಲ್ಲ 280 ಹಳ್ಳಿಗಳಿಗೂ ಕೆಲಸ ಮಾಡ್ತಿದ್ದೆ. ಈ ಸಾರಿ ನಾವೇನು ಶಾಸಕನಾಗಿ ಆಯ್ಕೆ ಆಗಿಲ್ಲ, ಆದರೆ ಸೋತಿದ್ದೇನೆ. ಆದರೂ ಕೂಡ ನಾವು ನಮ್ಮ ಸರ್ಕಾರ BJP ಸರ್ಕಾರ, ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ, ರಾಜ್ಯದಲ್ಲಿ ನಮ್ಮದೇ ಸರ್ಕಾರ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇವೆಲ್ಲ ವಿಶೇಷ ಅನುದಾನದ ಅಡಿಯಲ್ಲಿ ತಂದು ನಾವು ಮಾಡ್ತಾ ಇದ್ದೀವಿ. ಕೆಲವು ಗ್ರಾಂಟ್ಗಳೆಲ್ಲ ಸರ್ಕಾರ ಬರ್ತಾರೆ, ನೇರವಾಗಿ ಯಾರು ಶಾಸಕರಾಗಿರ್ತಾರೋ ಅವ್ರಿಗೆ ಹೋಗ್ತದೆ ಇಲಾಖೆ. ನಾವು ವಿಶೇಷ ಅನುದಾನ ಅಂತ ನಮ್ಮ ಸರ್ಕಾರದಲ್ಲಿ ತಂದು ನಾವು ಕೆಲಸ ಈಗ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಈ ವರ್ಷ 6 ತಿಂಗಳಲ್ಲಿ ಇಡೀ ತಾಲೂಕಿನಲ್ಲಿ ಸುಮಾರು ಒಂದು 75ರಿಂದ 100 ಕೋಟಿ ರೂಪಾಯಿ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಆಕ್ಷನ್ ಪ್ಲಾನ್ ರೆಡಿ ಮಾಡಿಸ್ತಾ ಇದ್ದೇವೆ. ಈಗ ಪ್ರಾರಂಭ ಮಾಡಿದ್ದೇವೆ. ಅಧಿವೇಶನ ಮತ್ತು ಬಡ್ಜೆಟ್ ಮುಗಿದ ಮೇಲೆ ಎಲ್ಲ ಕೂಡ ನಾವು ಕೆಲಸ ಕಾಮಗಾರಿಗಳು ಎಲ್ಲ ಗ್ರಾಮಗಳಲ್ಲಿ ಪೂಜೆ ಮಾಡಿ ಕಾಮಗಾರಿಗಳಿಗೆ ನಾವು ಚಾಲನೆ ಕೊಡ್ತೀವಿ. ಸರ್, ರಾಷ್ಟ್ರಧ್ವಜ ವಿಚಾರವಾಗಿ ಈಶ್ವರಪ್ಪನವ್ರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇದೇನು 15 ದಿನದಿಂದ ನಡೀತಾನೆ ಇದೆ. ಅಧಿವೇಶನದಲ್ಲೂ ಕೂಡ ಅವರು ಬಾಯ್ಕಾಟ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಅಹೋರಾತ್ರಿ ಧರಣಿ ಮಾಡಿದ್ರು. ಅವರೆಲ್ಲವನ್ನು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಯಾವತ್ತೂ ಕೂಡ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಸಂವಿಧಾನಬದ್ಧವಾಗಿ ನಾವೆಲ್ಲ ಒಪ್ಕೊಂಡಿರುವಂಥದ್ದು. ದೇಶಕ್ಕೆ ಒಂದೇ ರಾಷ್ಟ್ರಗೀತೆ, ದೇಶಕ್ಕೆ ಒಂದೇ ಧ್ವಜ, ರಾಷ್ಟ್ರಧ್ವಜ. ಅದಕ್ಕೆ ನಾವು 26ನೇ ತಾರೀಕು ಗಣರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತೀವಿ? ಸ್ವಾತಂತ್ರ್ಯ ಬಂದ ಮೇಲೆ ಒಂದೇ ಅಂತೇಳಿ ಘೋಷಣೆ ಮಾಡಿ ಆ ಗಣರಾಜ್ಯೋತ್ಸವವನ್ನು ರಾಷ್ಟ್ರಗೀತೆ ಮತ್ತು ಧ್ವಜ, ತ್ರಿವರ್ಣ ಧ್ವಜ ಅಂತೇಳಿ ನಾವು ಒಪ್ಕೊಂಡಿದ್ದೇವೆ. ಅದು ಸಂವಿಧಾನ ಒಪ್ಕೊಂಡಿದ್ದೇವೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದನ್ನು ನಾವೆಲ್ಲ ಒಪ್ಪಿ ಇವತ್ತು ಪ್ರತಿ ರಾಷ್ಟ್ರ ಹಬ್ಬಗಳು ಮತ್ತು ರಾಜಕೀಯ ರಾಷ್ಟ್ರೀಕೃತ ಹಬ್ಬಗಳು, ರಾಜ್ಯದಲ್ಲಿ ನಡೀತಕ್ಕಂಥ
ಸರ್ಕಾರಿ ಹಬ್ಬಗಳು ಎಲ್ಲದರಲ್ಲೂ ಕೂಡ ನಾವು ಬಾವುಟವನ್ನು ಹಾರಿಸ್ತೇವೆ, ಧ್ವಜಾರೋಹಣ ಮಾಡ್ತೇವೆ, ರಿಪಬ್ಲಿಕ್ಗೆ ಮಾಡ್ತೇವೆ, ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೇವೆ, ಗಣರಾಜ್ಯೋತ್ಸವ ಮಾಡ್ತೇವೆ. ಎಲ್ಲ ರಾಷ್ಟ್ರೀಯ ಹಬ್ಬಗಳು, ರಾಜ್ಯದ ಹಬ್ಬಗಳು ಇಲ್ಲಿ ಕೂಡ ನಾವು ಧ್ವಜವನ್ನು ಹಾರಿಸ್ತೇವೆ. ಅದೇನು ಎಲ್ರಿಗೂ ಗೊತ್ತಿರೋವಂಥ ವಿಚಾರನೇ. ಅದು ಏನೋ ಮಾತಾಡುವಾಗ ನೀವು ಈ ಮೀಡಿಯಾಗಳು ಇರ್ತಿರಲ್ಲ ತೀಟೆ ಮಾಡೋಕ್ಕೆ ನಮ್ಮನ್ನು ಊರು ಕುಂಟಾವ ಗೀರು ಕುಂಟಾವ ಅಂತ ಹಂಗೆ ಏನೋ ಒಂದು ಕೇಳ್ತೀರಾ ಬಾಯಿ ತಪ್ಪಿ ಏನೋ ಹೇಳಿರ್ಬೋದು. ಅಷ್ಟೇ ಒಂದು ಆಡು ಭಾಷೆಯಲ್ಲಿ ಅದು ಬಾಯಿ ತಪ್ಪಿ ಹೇಳಿರೋದು ಏನು ಅಷ್ಟೇ. ಉದ್ದೇಶಪೂರ್ವಕವಾಗಿ ನಾವು ಹಾರಿಸ್ತೀವಿ ಅಂತ ಏನು ಎಲ್ಲಿ ಹೇಳಿಲ್ಲ ಈಶ್ವರಪ್ಪನವರು. ಅರ್ಥ ಆಯ್ತಾ? ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅದಕ್ಕೆ ಚೀ ಮಾಡಿ ಹಾಕಿದ್ದಾರೆ. ಏನಂತ JP ನಡ್ಡಾ ಅವರು ಮಾತಾಡಬಾರ್ದಾಗಿತ್ತು. ಅದು ಯಾರೇ ಆಗಿರಲಿ ಮಾತನಾಡಬಾರ್ದಾಗಿತ್ತು ಅಂತ ಹೇಳೋದೇನು ತಪ್ಪೇನಿಲ್ಲ. ಈಗ ನಾನು ಕೆಲವು ವಿಚಾರ ಮೀಡಿಯಾಗಳ ಮುಂದೆ ಸ್ಟೇಟ್ಮೆಂಟ್ಗಳು ಮಾಡುವಾಗ ಕೆಲವು ಒಪ್ಪಿ ತಪ್ಪಿ ಏನೋ ಒಂದು ಹೇಳಿಬಿಟ್ಟಿರ್ತೀನಿ ನಾನು. ಅದಕ್ಕೆ ನಮ್ಮ ರಾಷ್ಟ್ರ ನಾಯಕರು ಕೇಳ್ತಾರೆ, ಏನಪ್ಪ ಮೀಡಿಯಾಗಳಲ್ಲಿ ಹಿಂಗೆ ಬಂದಿದೆಯಲ್ಲ, ಯಾಕೆ ನೀವು ಇದನ್ನು ಹೇಳಿದ್ರಿ, ವಿರೋಧವಾಗಿ ಯಾಕೆ ಮಾತಾಡಿದ್ದೀರಾ ಅಂತ. ಅದೇನೋ ಗೊತ್ತಿಲ್ಲ ಸರ್, ಗೊತ್ತಿಲ್ಲದೆ ಏನೋ ಹೇಳಿದ್ದೀನಿ ಅಂತ ಹೇಳಿದ್ರೆ ಆಗೋಯ್ತು ಸ್ಟೇಟ್ಮೆಂಟ್. ಈಶ್ವರಪ್ಪನ ಗೊತ್ತಲ್ಲ, 100% ಸ್ಪೀಡು. ಅಯ್ಯಪ್ಪನು ದೇಶ ಎಲ್ಲ ಕೇಸರಿಮಯ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ಬಿಟ್ಟವ ನಾನು. ಅರ್ಥ ಆಯ್ತಾ? ಅದರಿಂದ ಅದು ತಪ್ಪಿ ಆ ಸ್ಪೀಡ್ನಲ್ಲಿ ಮಾತನಾಡುವಾಗ ಹೇಳಿರೋದು ಬಿಟ್ಟರೆ ಉದ್ದೇಶಪೂರ್ವಕವಾಗಿ ಅದನ್ನೇನು ಹೇಳಿರುವಂಥದ್ದು ಆ ಮಾತಲ್ಲ. ಸರ್, ಹೊಸಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ 4 ಗಂಟೆ ಮೇಲೆ ಹೆರಿಗೆ ಡಾಕ್ಟರ್ ಇರಲ್ಲ. ಬರೋ ರೋಗಿಗಳೆಲ್ಲ ಹೆರಿಗೆ 4 ಗಂಟೆಗೆ ಹೇಳಿಕೆ ಬರಲ್ಲ, ರಾತ್ರಿ ಇರಲ್ಲ, 4 ಗಂಟೆ ಮೇಲೆ ಇರೋದೇ ಇಲ್ಲ ಸರ್. ಆರೋಪ ಮಾಡಿದ್ದಾರೆ, ಗಲಾಟೆ ಮಾಡಿದ್ರು ಡಾಕ್ಟರ್ ಇಲ್ಲ. ನಾನು ಈಗಾಗಲೇ DHO ಅಥವಾ ಮಾತಾಡ್ತೀನಿ. ಆ ಹಾಸ್ಪಿಟ್ಲಲ್ಲಿ ಯಾಕೆ ಡಾಕ್ಟರ್ ಇರಲ್ಲ, ಏನಾಗಿದೆ ಅಂತೇಳಿ ಅದು ನಾಳೆಯಿಂದನೇ ನಾನು ಸರಿಪಡಿಸುವಂಥ ಕೆಲಸ ಮಾಡ್ತೀನಿ. ಬರ್ಕೊಡ್ತಿದ್ದಾರಂತೆ. ಹೌದಾ ಸರ್? ಅಲ್ಲಿ ಇರೋದು ಒಬ್ಬರೇ ವೈದ್ಯರು, DC ಅವರಿಗೆ ಪ್ರಾವಿಷನ್ ಇದೆ ಇನ್ನೊಬ್ಬರು ವೈದ್ಯರು ನೇಮಕ ಮಾಡೋಕ್ಕೆ. ಅದಾದಷ್ಟು ಬೇಗ ಇವತ್ತೇ ಆಗ್ಬೇಕು ಸರ್. ನೀವು DC ಅವ್ರಿಗೆ ಮಾತಾಡಿ ನೇಮಕ ಮಾಡಿ. ಸಾಕಷ್ಟು ತೊಂದರೆ ಆಗ್ತಾ ಇದೆ ಬಡವರಿಗೆಲ್ಲ. ಅಲ್ಲಿ 1 ಲಕ್ಷ ಈಗ ಡೆಲಿವರಿಗೆ ಹೋದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ 1 ಲಕ್ಷಕ್ಕೆ ಯಾವುದು ಪ್ಯಾಕೇಜ್ ಮಾಡಿಬಿಟ್ಟಿದ್ದಾರೆ. ಮನೆ ಕಟ್ಟಕ್ಕೆ ಸಾಲ ಮಾಡಿದ್ರೆ ಇದು ಒಂದು ಸಾಲ ಅಷ್ಟೇ. ತಿಪ್ಪೇಸ್ವಾಮಿ, ಈಗ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆ ಹೆರಿಗೆ ಡಾಕ್ಟ್ರ್ ಅವರಲ್ಲ ಅಮ್ಮ, ಏನು ಹೆಸರು, ಅವರ 4 ಗಂಟೆಗೆ ಮನೆಗೆ ಹೋಗ್ಬಿಟ್ರೆ ಬಡವರು ಹೆರಿಗೆ ಡೆಲಿವರಿ ಕೇಸ್ಗಳವೆ. ಇನ್ನೊಬ್ಬರು ಡಾಕ್ಟ್ರ್ ನನ್ನ ಔಟ್ಸೋರ್ಸ್ ಮೇಲೆ ತಗೊಂಡು ಹಾಕ್ಸ್ರಿ, DCಗೆ ಹೇಳ್ತೀನಿ. ಹಾಕಿದ್ದೀರಾ? ಹಾಕಿದ್ದೀರಿ. ಇಬ್ರು 4 ಗಂಟೆಗೆ ಯಾಕೆ ಹೋಗ್ತಾರೆ? ಇವತ್ತೇ ಎನ್ಕ್ವೈರಿಗೆ ಹಾಕಿ THO ಹೇಳು. ಆ ಡಾಕ್ಟರ್ ಸುರೇಶ್ ಹತ್ರ ನಾನು ಮಾತಾಡ್ತೀನಿ. ನೋಡಪ್ಪ, ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಅವರ ಪ್ಯಾಕೇಜಲ್ಲಿ 1 ಲಕ್ಷ ರೂಪಾಯಿ ತೊಗೊಳ್ತಾರೆ ಹೆರಿಗೆ ಕೇಸ್ಗಳಿಗೆ. ಈ ಬಡವರು ಯಾರು ರೀ 1 ಲಕ್ಷ ಕೊಟ್ಟು ಹೋಗೋರಿ? ಅವ್ರ ಹತ್ರ 500 ರೂಪಾಯಿ ಇರೋಕ್ಕಿಲ್ಲ. ಕೂಲಿ ನಾಳೆ ಮಾಡೋರು SC STಗಳು ಎಲ್ಲ ಜಾತಿಗಳು ಬಡವರು ಇದ್ದಾರೆ ಬಿಡು. ಆ ವಿಷಯ ಹೇಳಂಗಿಲ್ಲ ನಾವು. SC ST ಅನ್ನೋದೆಲ್ಲ ಬೇರೆ ಜಾತಿಗಳಿಗೂ ಬಡವರು, ಹಳ್ಳಿಗಳಾಗಿರೋರು ಅವರು ಕೂಲಿ ಮಾಡೋರು. ದಿನ 300 ರೂಪಾಯಿ ಕೂಲಿಗೆ ಹೋಗೋರು. 1 ಲಕ್ಷ ರೂಪಾಯಿ ರೈತರು ಎಲ್ಲಿ ಕೊಡ್ತಾರೆ? ಇವತ್ತೇ ಅದು ಸರಿ ಮಾಡಬೇಕು. ನನಗೆ ತಿರ್ಗಾ ಕಂಪ್ಲೇಂಟ್ ಬರಬಾರ್ದು. 24/7 ಇರಬೇಕದು.